ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 95 ದಿನ ಬೆಳಿಗ್ಗೆ ಪ್ರೋಮೋ ನೋಡಿರ್ತೀರ. ಮೋಕ್ಷಿತ್ ಅವರ ಒಂದು ಫ್ಯಾಮಿಲಿ ಪ್ರೋಮೋ ಬಿಟ್ಟಿದ್ರು. ಅದಾದ್ಮೇಲೆ ಈಗ ಮುಖ್ಯವಾಗಿ ಮಂಜಣ್ಣವರ ಪ್ರೋಮೋ, ಆಮೇಲೆ ಗೌತಮಿ ಅವರ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿ ಖಂಡಿತವಾಗ್ಲೂ ಯಾರಾದ್ರೆ ಫ್ರೆಂಡ್ಸ್ ಯಾರೋ ಒಂದು ಗ್ರೂಪ್ ಅಂತ ಅನ್ಕೊಂಡಿದ್ವು, ಮಂಜಣ್ಣ ಆಗ್ಲಿ, ಮೋಕ್ಷಿತ್ ಆಗ್ಲಿ, ಗೌತಮಿ ಆಗ್ಲಿ, ಅವ್ರ 3 ಜನ ಫ್ಯಾಮಿಲಿ ಮೆಂಬರ್ಸ್ ಒಂದೇ ದಿನ ಬರ್ತಾ ಇದಾರೆ. ಅದ್ರಲ್ಲೂ ಗೌತಮಿ ಅವರ ಒಂದು ಹಸ್ಬೆಂಡ್ ಬಂದಾಗ ಮಂಜಣ್ಣ ಅವರ ಫ್ಯಾಮಿಲಿನೂ ಅಲ್ಲೇ ಇದೆ. ಇದೊಂಥರ ಇನ್ಸಿಡೆಂಟ್ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಲ್ಲಿ ಹಂಗೆ ತ್ರಿವಿಕ್ರಮರ ತಾಯಿ, ಅದಾದ್ಮೇಲೆ ನಮ್ಮ ಬೊವ್ವೇಗೌಡರ ಫ್ಯಾಮಿಲಿ, ಆಮೇಲೆ ರಜತ್ ಅವರ ಫ್ಯಾಮಿಲಿ ಸ್ವಲ್ಪ ಸಿಂಕ್ ಆಗಿತ್ತಲ್ಲಿ. ಬಟ್ ಈಗ್ಲೂ ಅದೇ ಆಗ್ತಾ ಇದೆ. ಈ ಮೂವರ ಫ್ಯಾಮಿಲಿ ಸಿಗೋ ಸಾಧ್ಯತೆ ತುಂಬಾನೇ ಇದೆ. ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ, ಏನಾಗಬಹುದು, ಇಂಥದೆಲ್ಲ ಆಗುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮೋಕ್ಷಿತ್ ಅವರಿಗೆ ಸಿಂಪತಿ ಸಿಗ್ತಾ ಇದೆ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಹೌದು, ಸಿಗುತ್ತೆ, ಸಿಗ್ಲಿ, ತಪ್ಪೇನಿದೆ. ಖಂಡಿತವಾಗ್ಲು ಅಂತಾರೆ ಒಬ್ರು ಫ್ಯಾಮಿಲಿಯಲ್ಲಿ ಇದ್ದಾಗ ಅದ್ರ ನೋವೇನಂತ ಗೊತ್ತಾಗುತ್ತೆ. ಅವರು ಮೋಕ್ಷಿತ್ ಅವರು ಕೂಡ 2-3 ದಿನ ಹಿಂದೆಗಳನ್ನ ತಮ್ಮನ್ನ ಮಿಸ್ ಆಗ್ತೀನಿ ಅಂತ ಫೀಲ್ ಆಗ್ತಾ ಇದ್ರು. ಸಿಂಗಲ್ ಆಗಿದ್ದಾಗ ಸಿಂಪತಿ ವರ್ಕೌಟ್ ಆಗುತ್ತಾ ಗುರು? ಲಾಸ್ಟ್ ಸೀಸನ್ ಅಲ್ಲಿ ಕೂಡ ಕೆಲವರು ಸಿಂಪತಿ ಆಗಿ ಗೆದ್ದಿದ್ದು ಎಲ್ಲರಿಗೂ ಗೊತ್ತಿದೆ. ಅದೇ ಕಾರಣ ಇಲ್ಲಿ ಸಿಂಪತಿ ವರ್ಕೌಟ್ ಆಗುತ್ತೆ. ಆಗ್ಲಿ ಬಿಡಿ, ಅಂತರ ಮನೇಲಿದ್ರೆ ಅವ್ರ ನೋವು ಅವ್ರು ಮೇಂಟೈನ್ ಮಾಡೋದು, ಅವ್ರನ್ನ ಸಾಕೋದು ಏನು ಅಂತ ಗೊತ್ತಾಗುತ್ತೆ. ಸುಮ್ನೆ ಕಮೆಂಟ್ಸ್ ಮಾಡೋದಲ್ಲ, ಖಂಡಿತವಾಗ್ಲು ಅದನ್ಸುತ್ತೆ. ಇನ್ನು ಅದಾದ್ಮೇಲೆ ಮೋಕ್ಷಿತ್ ಅವ್ರ ಬಗ್ಗೆ ರಿವ್ಯೂ ಮಾಡಿದ್ದಾರೆ. ಈಗ ಮುಖ್ಯವಾಗಿ ನಮ್ಮ ಮಂಜಣ್ಣ ಅವರ ಫ್ಯಾಮಿಲಿ ನೋಡಿ. ಮಂಜಣ್ಣ ಅವರು ಅಷ್ಟು ವಯಸ್ಸಾದ್ರು, ಸ್ವಲ್ಪ ಏಜಲ್ಲಿ ದೊಡ್ಡರೇ ಅನ್ಕೊಳ್ಳಿ, ಬಟ್ ವಯಸ್ಸಲ್ಲಿ ದೊಡ್ಡರಾದ್ರೂ ಅಪ್ಪ ಅಮ್ಮನಿಗೆ ಒಂದು ಹಗ್ಗಗೆ, ಅಪ್ಪ ಅಮ್ಮನ ಒಂದು ಸ್ಪರ್ಶಕ್ಕೆ ಕರಗದವ್ರಿಲ್ಲ ಅಂತ ಅಂತೀವಿ ನೋಡಿ. ಖಂಡಿತವಾಗ್ಲು ಅಪ್ಪ ಬಂದಾಗ ಮಂಜಣ್ಣವ್ರ ಕಣ್ಣೀರಾಗ್ತಾರೆ ಕೊಡು. ಯಾಕಂದ್ರೆ ಅಂತ ವ್ಯಕ್ತಿಗಳು, ಆ ವಯಸ್ಸಿನ ವ್ಯಕ್ತಿಗಳು ಅಪ್ಪ ಅಮ್ಮನ ಕಂಡ್ರೆ ಕಣ್ಣೀರಾಗ್ತಾರೆ ತುಂಬಾ ಸ್ವಲ್ಪ ಕಡಿಮೆನೆ. ಬಟ್ ಮಂಜಣ್ಣ ತುಂಬಾ ಎಮೋಷನ್ ಆಗ್ತಾರೆ. ಆ ಒಂದು ಪ್ರೋಮೋ ನೋಡಿ, ಆ ಒಂದು ವಿಡಿಯೋ ನೋಡಿ ತುಂಬಾ ಎಮೋಷನ್ ಆಗ್ತೀವಿ ನಾವು ಕೂಡ. ಯಾಕಂದ್ರೆ ನೋಡಿ, ನಿನ್ನೆ ಫ್ಯಾಮಿಲಿ ಡೇ ಸದಸ್ಯರಿಗಿಂತ ಇವತ್ತಿನ ಫ್ಯಾಮಿಲಿ ಒಂದು ವೀಕ್ ಇದೆ, ಒಂದು ಫ್ಯಾಮಿಲಿ ಡೇ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ನೋ ಡೌಟ್. ಯಾಕಂದ್ರೆ ಮಂಜಣ್ಣ ಅವರ ತಾಯಿ ಎಲ್ಲಿದೆಯಾ ಮಂಜ ಅಂತೆಲ್ಲ ಮಾತಾಡ್ಕೊಂಡಲ್ಲಿ ಬರ್ತಾರೆ. ಆ ಪ್ರೋಮೋ ನೋಡಿದಾಗ ಹೃದಯ ಕರಗೋ ಒಂದು ಸೆಂಟಿಮೆಂಟ್ ವರ್ಕೌಟ್ ಆಗುತ್ತಂದ್ರೆ ಖಂಡಿತವಾಗ್ಲು ಸಂದೇಹನೇ ಬೇಡ. ಮಂಜಣ್ಣ ಅವರ ಅಪ್ಪ ಅಮ್ಮ ನೋಡಿ ಮಂಜಣ್ಣ ಅವರು ತುಂಬಾ ಎಮೋಷನ್ ಆಗ್ತಾರೆ. ಆಕ್ಚುಲಿ ಆ ವ್ಯಕ್ತಿ ಅಷ್ಟೋ ಎಮೋಷನ್ ಆಗ್ತಾನೆ ಅನ್ಕೊಂಡಿರ್ಲಿಲ್ಲ. ಬಟ್ ಫ್ಯಾಮಿಲಿ ಅಂತ ಬಂದಾಗ ಎಲ್ಲರೂ ಎಮೋಷನ್ ಆಗೇ ಆಗ್ತಾರೆ. ಎಲ್ಲರಿಗೂ ಫ್ಯಾಮಿಲಿ ಅಂದ್ರೆ ಅಷ್ಟು ಇಷ್ಟನೇ. ಕೆಲವು ಫ್ಯಾಮಿಲಿಗೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಎಲ್ಲ ಬರ್ತಾ ಇರ್ತಾರೆ. ಬಟ್ ಮಂಜಣ್ಣ ಅದ್ರಲ್ಲಿ ಒಬ್ರಂತ ಹೇಳ್ಬೋದು. ಒಂದಂತೂ ನಿಜ, ಆ ಪ್ರೋಮೋ ನೋಡಿದಾಗ ತುಂಬಾ ಖುಷಿ ಆಯ್ತು. ಬಟ್ ಆ ಪ್ರೋಮೋ ನೋಡಿದಲ್ಲಿ ನಮ್ಮ ಚೈತ್ರಕ್ಕೆ ಆಶೀರ್ವಾದ ಪಡೆಯಕ್ ಬರ್ತಾರೆ ಮಂಜಣ್ಣ ಅಪ್ಪರ ಹತ್ರ. ಬಟ್ ಮಂಜಣ್ಣ ಅವರ ಅಪ್ಪ ಅವರು ಅದನ್ನ ಆಶೀರ್ವಾದ ತಗೊಳಲ್ಲ, ಸಮ ದೂರ ಇರಂತಾರೆ. ಬಟ್ ಸುಮ್ಮನೆ ಫನ್ ಆಗಿ ಕಾಮಿಡಿ ಆಗಿ ಅನ್ಕೊಂಡಿದೀನಿ. ಇನ್ನೊಂದು ಮಾತಾಡ್ಲೇಬೇಕು, ನಮ್ಮ ರಜತ್ ಅವರು ಯಾವ್ರೇ ಫ್ಯಾಮಿಲಿ ಬರ್ಲಿ, ಯಾವ್ರೇ ಒಂದು ಫ್ಯಾಮಿಲಿ ಅವ್ರು ಬರ್ಲಿ, ತುಂಬಾ ನೀಟಾಗಿ ಅಂದ್ರೆ ಅವ್ರ ಹತ್ರ ಫನ್ ಆಗಿ ಕ್ಲೋಸ್ ಆಗಿ ಮಾತಾಡೋ ವ್ಯಕ್ತಿತ್ವ ರಜತ್ ಅವ್ರದ್ದು. ಈ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲರ ಹತ್ರ ಆ ರೀತಿ ಮಾತಾಡಕ್ ಆಗಲ್ಲ. ಎಲ್ಲರ ಹತ್ರ ಬಂದಾಗ್ಲೂ ಫನ್ ಕ್ರಿಯೇಟ್ ಮಾಡ್ತಾರೆ, ಚಟಾಕಿ ಹಾರಿಸ್ತಾರೆ, ಕಾಮಿಡಿ ಮಾಡ್ತಾರೆ, ಅವ್ರ ಹತ್ರ ಮಿಂಗಿಲ್ ಆಗ್ತಾರೆ. ಅದು ಮುಖ್ಯ ಆಗಿರುತ್ತೆ ಜೀವನದಲ್ಲಿ. ಎಲ್ಲೇ ಹೊರಗಡೆ ಹೋದ್ರು, ಇಲ್ಲ ಬಿಗ್ ಬಾಸ್ ಮನೇಲಿ ಆದ್ರೂ ಆ ರೀತಿ ಒಬ್ಬ ಬೇರೆಯವ್ರ ಬಂದಾಗ ಅವ್ರ ಹತ್ರ ನಾವು ಅಷ್ಟು ಬೇಗ ಮಿಂಗಿಲ್ ಆಗೋದು ತುಂಬಾ ಕಷ್ಟನೇ. ಬಟ್ ರಜತ್ ಅವ್ರು ಎಲ್ಲರ ಹತ್ರನೂ ಅದೇ ರೀತಿ ಆಗ್ತಾ ಇದಾರೆ. ತುಂಬಾ ಖುಷಿ ಆಗುತ್ತೆ. ಈ ನೋಡಿ, ಸ್ವಲ್ಪ ಕೋಪ ಮಾತು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿರ್ತಾರೆ. ಇಸ್ ಎ ಗುಡ್ ಎಂಟರ್ಟೈನರ್ ಅಂತ ಹೇಳ್ಬೋದು ನಮ್ಮ ರಜತ್ ಅವರು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಆಕ್ಚುಲಿ ನಿನ್ನೆ ಎಪಿಸೋಡ್ ಅಲ್ಲೇ ಬರ್ಬೇಕಾಗಿತ್ತು ಅನ್ಕೊಂಡಿದ್ವಿ. ಬಟ್ ಇವತ್ತಿನ ಎಪಿಸೋಡ್ ಬರ್ತಾ ಇದಾರೆ ನಮ್ಮ ಗೌತಮಿ ಜಾಧವ್ ಅವರ ಹಸ್ಬೆಂಡ್ ಅಭಿಷೇಕ್ ಅವರು ಬಂದಿದ್ದಾರೆ. ಇಲ್ಲಿ ಸ್ಪೆಷಲ್ ಆಗಿ ಕ್ಯಾಂಡಲ್ ಡಿನ್ನರ್ ರೆಡಿ ಮಾಡಿದ್ದಾರೆ. ಪ್ರೋಮೋದಲ್ಲಿ ನೋಡೇ ಇರ್ತಾರ. ಖಂಡಿತವಾಗ್ಲೂ ಇವತ್ತು ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ನಿನ್ನೆ ನಾನು ಪೋಸ್ಟ್ ಮಾಡಿದ್ದೆ. ನಿನ್ನೆನೆ ಇವತ್ತು ಎಪಿಸೋಡ್ ಅಲ್ಲಿ ನಮಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಷ್ಟೇನೆ. ಅಲ್ಲಿ ಅವ್ರಿಗೆ ಕಾಲಿಗೆ ಚೈನ್, ಕೊಳ್ಳಿಗೆ ಒಂದು ಚೈನ್ ಹಾಕ್ತಾ ಇದ್ದಾರೆ. ಆ ಪ್ರೋಮೋ ಕಟ್ ಮಾಡಿದ್ದಾರೆ. ಯಾಕಂದ್ರೆ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ತಗೊಂಡ್ ಬಂದಿದ್ದಾರೆ. ಬಟ್ ಅವರು ಆಶೀರ್ವಾದ ಪಡಿತಾರೆ ನಮ್ಮ ಮಂಜಣ್ಣ ಅವರ ತಂದೆ ತಾಯಿ ಹತ್ರ. ಒಳ್ಳೇದಾಗ್ಲಿ. ಯಾಕಂದ್ರೆ ಗೌತಮಿ ಅವರು ಕೂಡ ತುಂಬಾ ಎಮೋಷನ್ ಆಗ್ತಾರೆ, ತುಂಬಾ ಖುಷಿ ಪಡ್ತಾರೆ. ಫ್ಯಾಮಿಲಿ ನೋಡಿ ಎಷ್ಟು ಅಟ್ಯಾಚ್ ಆಗಿರ್ತೀವಿ ಫ್ಯಾಮಿಲಿಗೆ ಅಂದ್ರೆ, ಎಷ್ಟು ಮುಖ್ಯ ಜೀವನದಲ್ಲಿ ಫ್ಯಾಮಿಲಿ ಅಂದ್ರೆ ತುಂಬಾ ಮುಖ್ಯ. ಈ ಪ್ರೋಮೋಸ್ ನೋಡಿದಾಗ, ಎಪಿಸೋಡ್ಸ್ ನೋಡಿದಾಗ ಅನ್ಸುತ್ತೆ ಇನ್ನೂ ಕೆಲವರು ಇದನ್ನು ನಾಟಕೀಯವಾಗಿ ಮಾಡ್ತಾರ ಅಂತ ಕಮೆಂಟ್ಸ್ ಮಾಡ್ತಾರೆ. ಅಂತರಿಗೆ ಏನ್ ಹೇಳ್ಬೇಕಂತ ಅರ್ಥನೇ ಆಗಲ್ಲ ಗುರು. ಒಂದಂತೂ ಸತ್ಯ, ಇವತ್ತಿನ ಎಪಿಸೋಡ್ ನಿನ್ನೆ ಎಪಿಸೋಡ್ಗಿಂತ ತುಂಬಾನೇ ಹೈಲೈಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ.
ಯಾಕಂದ್ರೆ ಫುಲ್ ಎಮೋಷನ್ ಮಂಜಣ್ಣ ಅವ್ರ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಮೋಕ್ಷದವ್ರ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಗೌತಮಿ ಅವರ ಫ್ಯಾಮಿಲಿ ಆಗಿರ್ಬೋದು, ಒಳ್ಳೆ ಕಂಟೆಂಟ್ ಇರುತ್ತೆ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಅಂದ್ರೆ ಎಮೋಷನ್ ಡೇ ಅಂತ ಹೇಳ್ಬೋದು. ನಿನ್ನೆ ಏನೋ ಅಷ್ಟು ನಿನ್ನೆ ಬಂದಿರೋದ್ರಲ್ಲಿ ನನಗೆ ಇಷ್ಟ ಆಗಿದ್ದು ಮಾತ್ರ ತ್ರಿವಿಕ್ರಮ್ ಅವ್ರ ತಾಯಿ ಬಂದಾಗ ತುಂಬಾ ಒಳ್ಳೆ ಮೆಸೇಜ್ಗಳು ಕೊಟ್ರು. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಮಾತಾಡ್ಲೇಬೇಕು, ಇವ್ರು ಬರ್ತಾರೆ ಇವತ್ತು ಮಂಜಣ್ಣ ಅವರು ಒಂದು ಫ್ಯಾಮಿಲಿ ಫ್ರೆಂಡ್ ಬರ್ತಾರೆ. ಅಂದ್ರೆ ಗೇಮ್ ಯಾವ ರೀತಿ ಆಡ್ಬೇಕು, ಸ್ಟ್ರಾಟಜಿ ಯಾವ ರೀತಿ ಮಾಡ್ಬೇಕಂತ. ಈಗ ಅಪ್ಪ ಅಮ್ಮ ಬಂದಾರೆ, ಬಟ್ ಅಷ್ಟು ಹೇಳಕ್ ಆಗಲ್ಲ ಅನ್ಸುತ್ತೆ, ಆದ್ರಿಂದ ಬೇರೆ ಕರ್ಸಿದಾರೆ ಅಂತೇಳಿ ಅಪ್ಡೇಟ್ ಬರ್ತಾ ಇದೆ. ಇವತ್ತಿನ ಇದೇ ಬಿಗ್ ಅಪ್ಡೇಟ್. ಇನ್ನೊಂದು ಬಂದ್ಬಿಟ್ಟು ನೋ ಎಲಿಮಿನೇಷನ್ ವೀಕ್ ಪಕ್ಕ ಇರುತ್ತೆ, ಈ ವಾರ ಎಲಿಮಿನೇಷನ್ ಇರಲ್ಲ ಅನ್ಸುತ್ತೆ. ಇವತ್ತು ಆಲ್ರೆಡಿ ಬುಧವಾರ, ಲಾಸ್ಟ್ ವೀಕ್ ಕೂಡ ಗುರುವಾರನೇ ಓಪನ್ ಮಾಡಿದ್ರು, ವೋಟಿಂಗ್ ಪೋಲ್ಸ್ ಎಲ್ಲ ಓಪನ್ ಮಾಡಿದ್ರು. ಬಟ್ ಈ ವಾರ ಡೌಟ್ ಅನ್ಸುತ್ತೆ, ನ್ಯೂ ಇಯರ್ ಆಫರ್ ಕೊಡ್ತಾರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಮಾತಾಡಲೇಬೇಕು, ಈ ವಾರ ಫ್ಯಾಮಿಲೀಸ್ ಎಲ್ಲ ಬಂದಿರ್ತಾರೆ, ಟಾಸ್ಕ್ ಎಲ್ಲ ಏನಿರಲ್ಲ. ಅದೊಂದು ಭವ್ಯಗೌಡ ಅವ್ರ ಕ್ಯಾಪ್ಟನ್ಸಿ ಬೇರೆ ಇದೆಯಲ್ಲ, ಅದು ಬೇರೆ ಸ್ವಲ್ಪ ರಿಸ್ಕ್ ಆಗಿತ್ತು, ಅವ್ರಿಗೆ ಇಮ್ಯುನಿಟಿ ಸಿಗುತ್ತೆ. ಆದ ಕಾರಣ ಈ ವಾರ ನೋ ಎಲಿಮಿನೇಷನ್ ವೀಕ್ ಮಾಡಬಹುದು ಅಂತ ಅನಿಸ್ತಾ ಇದೆ. ಇವತ್ತಿನ ಬಿಗ್ ಅಪ್ಡೇಟ್ ಇದೇ ಆಗಿರುತ್ತೆ. ದಯವಿಟ್ಟು ಇಂಥ ಅಪ್ಡೇಟ್ಗಳು ಚಾನಲ್ ಸಿಗ್ತಾ ಇರುತ್ತೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ